ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಸದ್ಯ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಈ ಗ್ಯಾಂಗ್ಸ್ಟರ್ ಸಿನಿಮಾ ಮಾರ್ಚ್ 19ಕ್ಕೆ ತೆರೆಗಪ್ಪಳಿಸುವುದು ಪಕ್ಕಾ ಎಂದು ಚಿತ್ರತಂಡ ಮತ್ತೊಮ್ಮೆ ಖಚಿತಪಡಿಸಿದೆ. ಇಷ್ಟು ದಿನ ಅಪ್ಡೇಟ್ ಕೇಳಿ ಕಾದಿದ್ದ ಅಭಿಮಾನಿಗಳಿಗೆ ಫೆಬ್ರವರಿ 20 ಬೆಳಗ್ಗೆ 9:35ಕ್ಕೆ ಟೀಸರ್ ರಿಲೀಸ್ ಮಾಡುವುದಾಗಿ ಅಧಿಕೃತ ಘೋಷಣೆ ಮಾಡಿದಾಗಿನಿಂದ ಕುತೂಹಲ ಡಬಲ್ ಆಗಿದೆ. ಕೆಲವೇ ಗಂಟೆಗಳಲ್ಲಿ ಸರ್ಪ್ರೈಸ್ ಇದೆ ಎಂದು ಹೇಳಿ ಕುತೂಹಲ ಹೆಚ್ಚಿಸಿದ್ದ ತಂಡ ಈಗ ಅದಕ್ಕೆ ಬ್ರೇಕ್ ಹಾಕಿದ್ದು ಟೀಸರ್ ಮೂಲಕವೇ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಲು ಸಜ್ಜಾಗಿದೆ. ಟಾಕ್ಸಿಕ್ ಸಿನಿಮಾದ ಮೇಲೆ ಇರುವ ನಿರೀಕ್ಷೆಗೆ ಪ್ರಮುಖ ಕಾರಣ ಯಶ್. ಕಳೆದ 2 ತಿಂಗಳಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಡುಗಡೆಯಾಗಿದ್ದ 2 ಸಣ್ಣ ಗ್ಲಿಂಪ್ಸ್ ಈಗಾಗಲೇ ಸೋಷಿಯಲ್ ಮೀಡಿಯಾ ಕದಡಿದವು. ಆದರೆ ಈ ಗ್ಲಿಂಪ್ಸ್ಗಳಲ್ಲಿ ಕಥೆ ಏನು, ಪಾತ್ರಗಳ ಹಿನ್ನೆಲೆ ಏನು, ಸಿನಿಮಾ ಯಾವ ರೇಂಜ್ನಲ್ಲಿ ಮೂಡಿ ಬರುತ್ತಿದೆ ಎಂಬುದಕ್ಕೆ ಯಾವುದೇ ಸ್ಪಷ್ಟ ಸುಳಿವು ಸಿಕ್ಕಿರಲಿಲ್ಲ. ಈ ಬಾರಿ ಬರುತ್ತಿರುವ ಟೀಸರ್ನಲ್ಲಿ ಅದಕ್ಕೆ ಉತ್ತರ ಸಿಗಬಹುದು ಎನ್ನುವ ನಿರೀಕ್ಷೆ ಇದೆ. ಹಿಂದಿನಂತೆ ಸ್ಟೈಲ್ ಶಾಟ್ಗಳು ಮಾತ್ರ ಬೇಡ, ಕತೆ ಹೇಳುವ ಸನ್ನಿವೇಶಗಳನ್ನ ಮಿಕ್ಸ್ ಮಾಡಿ ಟೀಸರ್ ಕಟ್ ಮಾಡಿ ಎಂದು ಅಭಿಮಾನಿಗಳು ನೇರವಾಗಿ ಕಮೆಂಟ್ ಮಾಡುತ್ತಿದ್ದಾರೆ. ಆದರೆ ನಿರೀಕ್ಷೆ ಕೇವಲ ಹೈಪ್ಗೆ ಸೀಮಿತವಾಗಿಲ್ಲ, ವಿಷಯಕ್ಕೂ ಇರಬೇಕು ಎನ್ನುವುದು ಫ್ಯಾನ್ಸ್ ಮನಸ್ಸು. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಜೊತೆಗೂಡಿ ದುರಂಧರ್ 2 ಕೂಡ ಬಿಡುಗಡೆಯಾಗುತ್ತಿದೆ. ಹೀಗಾಗಿ ಬಾಕ್ಸ್ ಆಫೀಸ್ನಲ್ಲಿ ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಎನ್ನುವ ನೇರ ಕದನ ಏರ್ಪಡುವುದು ಖಚಿತ. ಇತ್ತೀಚೆಗೆ ದುರಂಧರ್ 2 ಟೀಸರ್ ರಿಲೀಸ್ ಆಗಿ ಸದ್ದು ಮಾಡಿತ್ತು. ಆದರೆ ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಕೆಲವರು ಮೆಚ್ಚಿದರೆ ಕೆಲವರು ಅದನ್ನ ಟಾಕ್ಸಿಕ್ ಗ್ಲಿಂಪ್ಸ್ ಜೊತೆ ಹೋಲಿಸಿ ಚರ್ಚೆ ಮಾಡಿದ್ದರು. ಟೀಸರ್ ಮತ್ತು ಗ್ಲಿಂಪ್ಸ್ ನಡುವಿನ ವ್ಯತ್ಯಾಸವೇನು ಅನ್ನೋದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಡಿಬೇಟ್ ಮಾಡಿದರು. ಈಗ ಟಾಕ್ಸಿಕ್ ತಂಡ ಟೀಸರ್ ಮೂಲಕವೇ ಅಂತಹ ಹೋಲಿಕೆಗಳಿಗೆ ಕ್ಲಿಯರ್ ಉತ್ತರ ಕೊಡಲು ಸಜ್ಜಾಗಿದೆ ಎನ್ನಬಹುದು. ಟಾಕ್ಸಿಕ್ ಕಥೆ ಗೋವಾ ಹಿನ್ನೆಲೆಯಲ್ಲಿ ಸಾಗುವ ಗ್ಯಾಂಗ್ಸ್ಟರ್ ಡ್ರಾಮಾ. ಯಶ್ ರಾಯನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುಳಿವು ಇದೆ. ರಾಯನ ಪಾತ್ರ ಪರಿಚಯದ ಗ್ಲಿಂಪ್ಸ್ನಲ್ಲಿ ಕಂಡ ಹಸಿಬಿಸಿ ದೃಶ್ಯ ಭಾರಿ ವಿವಾದ ಹುಟ್ಟುಹಾಕಿತ್ತು. ಕೆಲವರು ಅದನ್ನ ಧೈರ್ಯಶಾಲಿ ಪಾತ್ರ ಎಂದರೆ, ಇನ್ನು ಕೆಲವರು ಅಂತಹ ದೃಶ್ಯಗಳಿಲ್ಲದೆ ಒಳ್ಳೆ ಟೀಸರ್ ಬಿಡಿ ಎಂದು ಸಲಹೆ ನೀಡಿದ್ದರು. ಹೀಗಾಗಿ ಈ ಬಾರಿ ಬರುತ್ತಿರುವ ಟೀಸರ್ನಲ್ಲಿ ಆ ಕಾಂಟ್ರವರ್ಸಿ ಟಚ್ ಇರುತ್ತದೆಯೋ ಅಥವಾ ಕ್ಲೀನ್ ಕಟ್ ಪ್ರೆಸೆಂಟೇಷನ್ ಇರಲಿದೆಯೋ ಅನ್ನೋದು ಕುತೂಹಲಕಾರಿ. ಚಿತ್ರದಲ್ಲಿ ನಯನತಾರಾ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್, ಹುಮಾ ಖುರೇಶಿ ಸೇರಿ ದೊಡ್ಡ ತಾರಾಗಣವಿದೆ. ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆಗೂಡಿ ಯಶ್ ಸ್ವತಃ ನಿರ್ಮಾಣದಲ್ಲೂ ಭಾಗಿಯಾಗಿದ್ದಾರೆ. ಚಿತ್ರಕಥೆಯನ್ನ ಬಹಳ ಸಮಯ ತೆಗೆದುಕೊಂಡು ತಿದ್ದಿ ತೀಡಿದ್ದಾರೆ ಎನ್ನಲಾಗ್ತಿದೆ. ಛಾಯಾಗ್ರಹಣವನ್ನ ರಾಜೀವ್ ರವಿ ನೋಡಿಕೊಳ್ಳುತ್ತಿದ್ದರೆ ಸಂಗೀತ ರವಿ ಬಸೂರು ಅವರದ್ದು. ಅಂದರೆ ಟೆಕ್ನಿಕಲ್ ತಂಡವು ಪವರ್ಫುಲ್ ಆಗಿದೆ. ಬಾಕ್ಸ್ ಆಫೀಸ್ ಲೆಕ್ಕಾಚಾರ ನೋಡಿದರೆ ಟಾಕ್ಸಿಕ್ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಟಾರ್ಗೆಟ್ ಇಟ್ಟುಕೊಂಡೇ ರಿಲೀಸ್ ಆಗ್ತಿದೆ ಎನ್ನುವ ಮಾತು ಕೇಳಿ ಬರ್ತಿದೆ. ಈಗಾಗಲೇ ಚಿತ್ರದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಭಾರಿ ಮೊತ್ತಕ್ಕೆ ಸೇಲ್ ಆಗಿದೆ. OTT ಹಾಗೂ ಸ್ಯಾಟಲೈಟ್ ಹಕ್ಕುಗಳಿಗೆ ಕೂಡ ಭಾರಿ ಡಿಮಾಂಡ್ ಇದೆ. ಪ್ರೀ ರಿಲೀಸ್ ಬಿಸಿನೆಸ್ 1,000 ಕೋಟಿ ರೂಪಾಯಿ ತಲುಪುವ ಲೆಕ್ಕಾಚಾರ ನಡೆಯುತ್ತಿದೆ ಎಂಬ ಸುದ್ದಿ ಸಿನಿ ವಲಯದಲ್ಲಿ ಸದ್ದು ಮಾಡುತ್ತಿದೆ. ಸಾಮಾನ್ಯವಾಗಿ ದೊಡ್ಡ ಸಿನಿಮಾಗಳು ರಿಲೀಸ್ಗೆ 1 ತಿಂಗಳು ಬಾಕಿ ಇರುವಾಗ ಟ್ರೇಲರ್ ಬಿಡ್ತಾರೆ. ಆದರೆ ಟಾಕ್ಸಿಕ್ ತಂಡ ಮಾತ್ರ ಟೀಸರ್ಗೆ ಪ್ರಾಮುಖ್ಯತೆ ನೀಡಿದೆ. ಹೀಗಾಗಿ ಟ್ರೇಲರ್ ಯಾವಾಗ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡಿದೆ. ಬಹುಶಃ ಟೀಸರ್ ರೆಸ್ಪಾನ್ಸ್ ನೋಡಿಕೊಂಡು ಮುಂದಿನ ಪ್ಲಾನ್ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಕ್ಲಾಶ್ ಮಾರ್ಚ್ 19ರಂದು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ವೇದಿಕೆ ಸಿದ್ಧ ಮಾಡಿದೆ. ಒಂದು ಕಡೆ ಯಶ್ ಪ್ಯಾನ್ ಇಂಡಿಯಾ ಇಮೇಜ್, ಭಾರಿ ಹೂಡಿಕೆ, ದೊಡ್ಡ ತಾರಾಗಣ. ಇನ್ನೊಂದು ಕಡೆ ಸೀಕ್ವೆಲ್ ಹೈಪ್ ಮೇಲೆ ಬಂದಿರುವ ದುರಂಧರ್ 2 ಟೀಸರ್ ಯುದ್ಧವೇ ಈಗ ಆರಂಭವಾಗಿದೆ. ಫೆಬ್ರವರಿ 20ರಂದು ಬಿಡುಗಡೆಯಾಗುವ ಟಾಕ್ಸಿಕ್ ಟೀಸರ್ ಈ ಕದನಕ್ಕೆ ದಿಕ್ಕು ತೋರಿಸುವ ಸಾಧ್ಯತೆ ಇದೆ. ಜನರ ನಿರೀಕ್ಷೆ ತುಂಬಾ ಜಾಸ್ತಿ. ಹೈಪ್ಗೆ ತಕ್ಕಂತೆ ವಿಷಯವೂ ಇತ್ತೆ ಅಥವಾ ಮತ್ತೆ ಸ್ಟೈಲ್ ಶೋನಾ ಎಂಬುದಕ್ಕೆ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಸಿನಿಮಾ ರಿಲೀಸ್ ಆಗುವವರೆಗೂ ಈ ಕದನ ಹೀಗೆಯೇ ಗರಂ ಆಗಿ ಮುಂದುವರಿಯಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.